ಸರ್ ನಾನು ಮೊದಲು ಕಾರ್ಪೊರೇಟ್ ಎಂಪ್ಲಾಯಿ ಸರ್. ನಾನೊಬ್ಬ ಬೆಂಗಳೂರಿನಲ್ಲಿ ಕೆಲಸ ಮಾಡಿದೆ. ನನಗೊಂದು ಪ್ಯಾಕೇಜ್ ಇತ್ತು. ಅಲ್ಲಿ ನಾನು ಬೆಂಗಳೂರಿನಲ್ಲಿದ್ದಾಗ 1 ವರ್ಷಕ್ಕೆ 6 ಲಕ್ಷ ದುಡಿತಾ ಇದ್ದೆ. ಈ ಕೃಷಿಗೆ ನಾನು ಮೀನು ಕೃಷಿಗೆ ಸ್ಪೆಷಲಿ ಬಂದು 6 ತಿಂಗಳಲ್ಲಿ 12 ಲಕ್ಷ ರೂಪಾಯಿ ದುಡಿದಿದ್ದೀನಿ. ಏನು ಹೇಳ್ತೀವಿ ಬಡವರ ಬಾದಾಮಿ ಅಂತ ಏನು ಕರಿತೀವಿ ನಾವು, ಅದನ್ನು ಗೌರಿ ಮೀನು. ಅದು ಬರೀ ಮಣ್ಣು ತಿನ್ಕೊಂಡೆ ಅದು ಆಲ್ಮೋಸ್ಟ್ ಅದ್ರದ್ದು ಬೆಳವಣಿಗೆ ಮಾಡ್ಕೊಂಡ್ಬಿಡುತ್ತೆ. ನಾವು ಕೊಡೋ ತಿಂಡಿ ಏನು ಊಟ ಕೊಡ್ತೀವಿ ಅದು ಬಿಟ್ಬಿಟ್ಟು ನಾರ್ಮಲಾಗಿ ಮಣ್ಣಲ್ಲೇ ಮಣ್ಣು ತಿನ್ಕೊಂಡು ಅದು ಬೆಳವಣಿಗೆ ಆಗೋಗ್ಬಿಡುತ್ತೆ. ಸರ್ ಫುಡ್ ಮೇಂಟೈನ್ ಅಂದರೆ ನಾವು ಕಡಲೆ ಹಿಂಡಿ ಡೈಲಿ 2 ಟೈಮ್ಸ್ ಹಾಕ್ತಾ ಇದ್ದೀವಿ. ಹಾಗೆ ಕೋಳಿ ಗೊಬ್ಬರ ಹಾಕ್ತೀವಿ. ಬೇಕು ಅಂದರೆ ದನದ ಗೊಬ್ಬರ ಕೂಡ ನಾವು ಕಲಸಿ ಹಾಕ್ಬೋದು. ಸರ್ ಎಲ್ಲ ಹಳ್ಳಿ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಗೌಡನಾಯಕನಹಳ್ಳಿ ಗ್ರಾಮ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕಿನಿಂದ ಮಾತಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ಲಿ ಕೊನೆವರೆಗೂ ನೋಡಿ ತಪ್ಪದೇ ವೀಕ್ಷಿಸಿ. ಯಾಕೆಂದರೆ ಪ್ರತಿಯೊಬ್ಬ ರೈತರಿಗೆ ಕೆರೆಯಲ್ಲಿ ಸಾಕೋರಿಗೆ ಆಗಲಿ ಅಥವಾ ಕೃಷಿ ಹೊಂಡದಲ್ಲಿ ಸಾಕೋರಿಗೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ನೀರಿನ ವ್ಯವಸ್ಥೆ ಹಿಡ್ಕೊಂಡು ಮೀನನ್ನ ಸಾಕಣೆ ಮಾಡಬೇಕು ಅಂತ ಏನಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ಲು ನೋಡಿ ಸರ್. ಗ್ರಾಸ್ ಕಾರ್ಪ್ ಬರೀ 6 ತಿಂಗಳಲ್ಲಿ 1.5 kg ಬಂದಿದೆ. ನಮ್ಮ ಶಿವಮೊಗ್ಗ ಸರೌಂಡಿಂಗಲ್ಲಿ ಸಾಗರ, ಸೊರಬ, ಶಿಕಾರಿಪುರ ಕಡೆ ಏನು ಕೆರೆ ಬೇಟೆ ಅಂತ ಮಾಡ್ತಾರಲ್ಲ, ಆ ಕೆರೆಗಳಲ್ಲಿ ಬರೀ ಹುಲ್ಲು ತಿಂದು ಬೆಳೆದು ಬರೀ 6 ತಿಂಗಳಿಗೆ 1.5 kg ಆಗಿದೆ. ನಮ್ಮ ಹತ್ರ ತೊಗೊಂಡೋಗಿ ಸುಮಾರು ರೈತರು ಬಂದ್ಬಿಟ್ಟು ವಾಪಸ್ ಮತ್ತೆ ಪುನಃ ಬಂದು ಗ್ರಾಸ್ ಕಾಪ್ ತುಂಬ ಡಿಮಾಂಡ್ ಇದೆ, ತೊಗೊಂಡೋಗಿದ್ದಾರೆ. ನಮ್ಮ ಹತ್ರ ಯಶಸ್ಕೊಂಡಿದ್ದಾರೆ. ನೋಡಿ ಬರೀ 6 ತಿಂಗಳಲ್ಲಿ ಬರೀ ಹುಲ್ಲು ತಿಂದೆ ಮೇಂಟೆನೆನ್ಸ್ ಕಡಿಮೆ ಇದೆ ಇದ್ರದ್ದು. ಬರೀ ಹುಲ್ಲು ತಿನ್ಕೊಂಡೆ ಇದು ಬೆಳೆದ್ಬಿಡುತ್ತೆ ಇದು. ನೋಡಿ ಸರ್ ಮರಿಗಳು ನೋಡಿ ಸರ್ ಎಷ್ಟು ಆಕ್ಟಿವ್ ಆಗಿದ್ದಾವೆ ನೋಡಿ ಸರ್. ನೀವು ತೊಗೊಂಡೋದ್ರೆ ಈ ಮರಿಗಳು 100% ಫೇಲ್ ಆಗಲ್ಲ. ಏನಕ್ಕೆಂದರೆ ನಾವು ಆ ರೀತಿ ಸಾಕಿರ್ತೀವಿ ಮರಿಗಳನ್ನ. ಸೊ ನೀವು ಬನ್ನಿ ತಗೊಳ್ಳಿ. ಮಲ್ಲಿ ನಮ್ಮ ಶಿವಮೊಗ್ಗದಲ್ಲೇ ನಾನು ಕೊಡೋ ರೇಟಿಗೆ ಯಾರು ಕೊಡಬಾರ್ದು, ಆ ರೇಟಿಗೆ ಕೊಡ್ತೀನಿ. ಬಂದು ನಮ್ಮ ಹತ್ರ ನಿಮ್ಗೆ ಎಷ್ಟು ಬೇಕು, 10,000 ಬೇಕಾ, 50,000 ಬೇಕಾ, ಲಕ್ಷ ಬೇಕಾ, ಎಷ್ಟು ಬೇಕಾದ್ರೂ ಬಂದು ತಗೊಳ್ಳಿ. ಎನಿ ಟೈಮ್ ನಮ್ಮ ಹತ್ರ ಸ್ಟಾಕ್ ಇರ್ತಾವೆ ಮರಿಗಳು. ನಮಗೆ ಇದು ಉತ್ತರ ಕರ್ನಾಟಕದಿಂದನೂ ಬರ್ತಾ ಇದ್ದಾರೆ. ಆಮೇಲೆ ಕರಾವಳಿ ಕಡೆಯಿಂದ ಅಂದರೆ ಈಗ ಶಿರ್ಸಿ, ಆಮೇಲೆ ಸಾಗರ, ಸೊರಬ, ಚಿಕ್ಕಮಂಗ್ಳೂರು, ಆಮೇಲೆ ಶಿರಾ ಕಡೆಯಿಂದ, ಬೆಂಗಳೂರು ಕಡೆಯಿಂದನೂ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಭಾಗದಿಂದ ರೈತರು ಬರ್ತಾ ಇದ್ದಾರೆ ನಮಗೆ. ಇವನ್ ಮಹಾರಾಷ್ಟ್ರ ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದಾರೆ ನಮಗೆ. ನೋಡಿ ಸರ್ ಮೀನು ಮರಿಗಳು ನೋಡಿ ಸರ್. ನಮ್ಮ ಹತ್ರ 7 ಥರದ ಮೀನು ಮರಿಗಳು ಸಿಗ್ತವೆ. ಕಾಟ್ಲಾ, ರೋಹು, ಗೌರಿ, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾಟ್ಲಾ, ಮಿರ್ಗಲ್ಲು, ರೂಪ್ಚಂದು, ಇನ್ನು ಇತ್ಯಾದಿ ಏನೇನಿದೆ ನಮ್ಮ ಹತ್ರ ಎಲ್ಲ ಮರಿಗಳು ಸಿಗ್ತವೆ. ನೀವು ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡಿ 24/7 ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನೀವು ಬನ್ನಿ, ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಮರಿಗಳನ್ನ. ಆ್ಯಕ್ಟಿವ್ ಮರಿಗಳು ಕೊಡ್ತೀವಿ. ಆದಾಯ ಮಾಡ್ಕೊಳ್ಳಿ. ಫಸ್ಟು ಆದಾಯ ಮಾಡ್ಕೊಳ್ಳಿ, ಪುನಃ ನೀವೇ ಬರ್ತೀರಾ. ಮತ್ತೆ ಕೆರೆ ಬೇಟೆಗೆ ಅಂತೂ ನಮ್ಮ ಹತ್ರ ನೀವು ಮಾಡಿಸಿದ್ದು ಮರಿಗಳಿರ್ತವೆ. ಸುತ್ತಮುತ್ತಲು ನಮ್ಮ ಶಿವಮೊಗ್ಗ ಸುತ್ತಮುತ್ತ ಎಲ್ಲಿಂದಾಗಲಿ, ಕರ್ನಾಟಕದ ಅಂತ ಎಲ್ಲಿಂದಾದ್ರೂ ಬರ್ರಿ, ಒಳ್ಳೆ ಮರಿಗಳನ್ನೇ ಕೊಡ್ತೀವಿ, ಉತ್ತಮ ರೀತಿಯಲ್ಲೇ ಕೊಡ್ತೀವಿ. ನೀವು ಮತ್ತೆ ಖುಷಿ ಪಟ್ಟು ಮತ್ತೆ ಪುನಃ ಬಂದು ನಮ್ಮ ಹತ್ರನೇ ತಗೊಳ್ತೀರಾ. ಆ ರೀತಿ ಮರಿಗಳು ಕೊಡ್ತೀವಿ. ಹಾಗೆ ಗೌರಿ ಏನು ಹೇಳ್ತೀವಿ ಬಡವರ ಬಾದಾಮಿ ಅಂತ ಏನು ಕರಿತೀವಿ ನಾವು, ಅದನ್ನು ಗೌರಿ ಮೀನು. ಅದು ಬರೀ ಮಣ್ಣು ತಿನ್ಕೊಂಡೆ ಅದು ಆಲ್ಮೋಸ್ಟ್ ಅದ್ರದ್ದು ಬೆಳವಣಿಗೆ ಮಾಡ್ಕೊಂಡ್ಬಿಡುತ್ತೆ. ನಾವು ಕೊಡೋ ತಿಂಡಿ ಏನು ಊಟ ಕೊಡ್ತೀವಿ ಅದು ಬಿಟ್ಬಿಟ್ಟು ನಾರ್ಮಲಾಗಿ ಮಣ್ಣಲ್ಲೇ ಮಣ್ಣು ತಿನ್ಕೊಂಡು ಅದು ಬೆಳವಣಿಗೆ ಆಗೋಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಬರೀ 6 ತಿಂಗಳಲ್ಲಿ ನಿಮಗೆ 1 ರಿಂದ 1.5 kg ಕಣ್ಣು ಮುಚ್ಕೊಂಡು ನಿಮಗೆ ಮರಿಗಳು ಬಂದು ಪಾಸ್ ಆಗೇ ಆಗ್ತವೆ. 100% ನಮ್ಮ ಹತ್ರ ಬೆಳಿತಾರೋ ಮರಿ ಹಂಗಿದೆ. ನಂಬಿ ಬೇಕಾದ್ರೆ ಬನ್ನಿ, ನೀವು ನೋಡಿ ನಾವೇನು ಬೆಳೆದಿದ್ದೀವಿ. ನೀವು ನಮ್ಮ ಪಾಂಡಲ್ಲಿ ನೋಡಿ ನೀವು ಆಮೇಲೆ ಖರೀದಿ ಮಾಡಿ. ಸರ್ ನಾನು ಮೊದಲು ಕಾರ್ಪೊರೇಟ್ ಎಂಪ್ಲಾಯಿ ಸರ್. ನಾನೊಬ್ಬ ಬೆಂಗಳೂರಿನಲ್ಲಿ ಕೆಲಸ ಮಾಡಿದೆ. ನನಗೊಂದು ಪ್ಯಾಕೇಜ್ ಇತ್ತು. ಏನೋ ಒಂದು ಆವ್ರೇಜ್ 6 ಲಕ್ಷ ಸಂಬಳ ಬರ್ತಾಯಿತ್ತು ನನಗೆ 1 ವರ್ಷಕ್ಕೆ ನಾನು ಕಂಪೇರ್ ಮಾಡಿದರೆ. ಅದೇ ನಾನು ಇಲ್ಲಿಗೆ ಈ ಕೃಷಿಗೆ ಬಂದಾಗ ನಮ್ಮ ಅಣ್ಣನ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ಈ ಕೃಷಿ. ಆಲ್ರೆಡಿ ಅವರು ಮೊದಲು ತುಂಬ ಹಳಬ್ರು, ಅವರು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅವರ ಒಂದು ಗೈಡೆನ್ಸಿಂದ ನಾನು ಈ ಕೃಷಿ ಬರಬೇಕು ಅಂತ ಬಂದ ನಂತರ ನಾನು ಇಲ್ಲಿ ಮಾಡಿದ ಮೇಲೆ ನನಗೆ ಬರೀ 6 ತಿಂಗಳಲ್ಲಿ ನಾನು 12 ಲಕ್ಷ ರೂಪಾಯಿ ದುಡಿದಿದ್ದೀನಿ. ಅಲ್ಲಿ ನಾನು ಬೆಂಗಳೂರಿನಲ್ಲಿದ್ದಾಗ 1 ವರ್ಷಕ್ಕೆ 6 ಲಕ್ಷ ದುಡಿತಾ ಇದ್ದೆ. ಈ ಕೃಷಿಗೆ ನಾನು ಮೀನು ಕೃಷಿಗೆ ಸ್ಪೆಷಲಿ ಬಂದು 6 ತಿಂಗಳಲ್ಲಿ 12 ಲಕ್ಷ ರೂಪಾಯಿ ದುಡಿದಿದ್ದೀನಿ. ಇನ್ನೇನು ಬೇಕು? ಈಗ ಮನೆ ಕಟ್ತಾ ಇದ್ದೀನಿ. ಈಗ ಮನೆ ಕಟ್ಟೋ ಪ್ರೋಗ್ರಾಮಲ್ಲಿದೆ ನಂದು. ನೆಕ್ಸ್ಟು ಅದೊಂದು ನಾನು ಈಗ ಸಕ್ಸಸ್ಸಿಂದ ನನಗೆ ಎಲ್ಲ ದೇವರು ಇದನ್ನು ಕರುಣೆ ಮಾಡಿಕೊಡ್ತಾ ಇದ್ದಾನೆ. ಇದು ಖುಷಿಯಾಗಿದೆ. ಈ ಮೀನು ಕೃಷಿ ಮಾಡಿದವ್ರಿಗೆ ಇದುವರೆಗೂ ದೇವರು ಯಾವುದೇ ಕಾರಣ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ. ಯಾಕೆಂದರೆ ನಾವು ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಏನು ಕಸ್ಟಮರ್ ಅಂದರೆ ರೈತರು ಏನಿದ್ದಾರೆ ಅವ್ರಿಗೆ ನ್ಯಾಯಯುತವಾಗಿ ಕೊಡ್ತಾ ಇದ್ದೀವಿ. ಅವರು ಆದಾಯ ತಗೊಳ್ತಾ ಇದ್ದಾರೆ. ಅದರಿಂದ ಅವ್ರು ನಮಗೆ ಹೆಚ್ಚು ಇನ್ನೂ ಆದಾಯಗಳು ಕೊಡ್ತಾ ಇದ್ದಾರೆ. ಅವ್ರು ಬೇರೆ ರೆಫರೆನ್ಸ್ಗಳನ್ನ ಕರ್ಕೊಂಬಂದು ಕೊಡಿಸ್ತಾ ಇದ್ದಾರೆ ನಮ್ಮ ಹತ್ರ. ಬೇಕು ಅಂದರೆ ಮೀನು ಮರಿ ಬೇಕು ಅಂದರೆ ನಾವು ಕೊಟ್ಟಂಥ ಮೊಬೈಲ್ ನಂಬರ್ಗೂ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಅವರೇ ನಮ್ಮ ಸ್ಪಾಟಿಗೆ ಬಂದು, ನಮ್ಮ ಪಾಯಿಂಟ್ಗೆ ಅಥವಾ ಫಾರ್ಮ್ಗೆ ಬಂದು ಅವರು ಮೀನು ಮರಿ ನೋಡಿ ಅವರೇ ಕೌಂಟ್ ಮಾಡಿ ತೊಗೊಂಡು ಹೋಗ್ಬೋದು. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಲ್ಲ. ನಮ್ಮ ಹತ್ರ ವೆಹಿಕಲ್ ಇರುತ್ತೆ. ನಾವು ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಡೆಲಿವರಿ ಕೂಡ ಮಾಡಿಕೊಡ್ತೀವಿ ಸರ್. ಯಾಕೆಂದರೆ ನಿಮ್ಮ ಆದಾಯ ಆಗಬೇಕು ಅನ್ನೋದು ನಮ್ಮದು ಫಸ್ಟ್ ಗುರಿ. ನೀವು ಆದಾಯ ಇದ್ದರೆ ನೀವು ನಾಳೆ 4 ಜನಕ್ಕೆ ಹೇಳ್ತೀರಾ. ಆ 4 ಜನ ಬಂದು ನಮ್ಮ ಹತ್ರ ಬಿಸ್ನೆಸ್ ಕೊಡ್ತಾರೆ ಸರ್.